ಮಲ್ಲೇಶ್ ಮನೆಗೆ ಹೋಗಿ ಕೂತ್ಕೊಳ್ಳೋದು, ಅಥವಾ ಮಲ್ಲೇಶು ಏನು ಚಳುವಳಿ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಆ ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡೋದು. ಸಮಯ ಇದ್ದರೆ, ಇಲ್ಲದವರೇ ಇರ್ತೀನಿಲ್ಲ. ಅವರೇನು ಬಲಾತ್ಕಾರ ಲಾಯರ್ ಕೆಲಸ ಬಿಟ್ಬಿಟ್ಟು ಬರ್ರಿ ಹೋರಾಟಕ್ಕೆ ಅಂತ ಏನು ಕರೀತಾ ಇರಲಿಲ್ಲ ನಮಗೆ. ಆದರೆ ಮೈಸೂರು ನಗರದಲ್ಲಿ ಮಲ್ಲೇಶ್ ಅವರ ನಿಧನದಿಂದ ಈಗ ಹೋರಾಟದ ಶೂನ್ಯ ಏರ್ಪಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಭಾವಿಸ್ಕೊಂಡಿದ್ದೀನಿ. ಎಲ್ಲೇ ಅನ್ಯಾಯ ಆದರೂ ಕೂಡ, ಯಾವುದೇ ಅನ್ಯಾಯ ಆದರೂ ಕೂಡ, ಯಾರ ಮೇಲೆ ಅನ್ಯಾಯ ಆದರೂ ಕೂಡ, ಸಾರ್ವಜನಿಕರ ಮೇಲಾಗಲಿ ಅಥವಾ ವ್ಯಕ್ತಿಗತವಾಗಲಿ ಅನ್ಯಾಯ ಆದರೆ ಆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಲ್ಲೇಶ್ ಅವರು ಮಾಡ್ತಾ ಇದ್ರು. ಇವತ್ತು ಮಲ್ಲೇಶ್ ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಆದರೆ ಅವರ ಹೋರಾಟದ ಹಾದಿ ಇದೆಯಲ್ಲ, ಅದು ಇನ್ನೂ ಜೀವಂತವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಅನ್ಯಾಯಗಳನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು. ಸಮಾಜದ ಮೇಲೆ ಯಾವುದೇ, ಅದಕ್ಕೋಸ್ಕರ ಕನ್ನಡ ನೆಲ ಜಲ ಭಾಷೆ ಇದ್ರ ಬಗ್ಗೆ ಭಾಳ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು. ಕೊನೆ ಗಳಿಗೆವರೆಗೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ರು. ಮತ್ತು ನಾನು ಇಷ್ಟು ಜಾಗ್ರತೆ ನಮ್ಮನ್ನೆಲ್ಲ ಅಗಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಾನು ಎಷ್ಟು ದಿನಮ್ಮ ಒಂದು 6 ತಿಂಗಳೆಲ್ಲ ಮುಂಚಿತವಾಗಿ ಸವಿತಾ 6 ತಿಂಗಳೆಲ್ಲ ಮುಂಚಿತವಾಗಿ ನಾವು ಸಭೆ ಮಾಡಿದ್ದದು. ನಾನು ಮಲ್ಲೇಶು ಸವಿತಾ ಒಂದು ಸಭೆ ಏರ್ಪಾಡು ಮಾಡಿದರು. ಆ ನೃಪತಿಂಗ ಅಲ್ಲಿ ಹೋಗಿದ್ದೆವು. ಆಗ ಸವಿತಾ ಇಂಟ್ರಡಕ್ಟರಿ ಸ್ಪೀಚ್ ಮಾಡಿದ್ರು ಅವರು. ಆಗ ಅನ್ನಿಸ್ತು ಮಲ್ಲೇಶ್ಗೆ ತಕ್ಕ ಮಗಳು ಇವಳು ಅಂತ ಅನ್ನಿಸ್ತು ನನಗೆ. ಮಲ್ಲೇಶು ಕೂಡ